ನಿವಾರಣೆ ಮಾಡೋದೇ ನವೆಂಬರ್ ಕ್ರಾಂತಿ ಅಂತ ಗದಗದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಬಡತನ ಸಂಪೂರ್ಣ ತೊಲಗುವ ಹಾಗೆ ಮಾಡಿದ್ದೇವೆ. ಬಡವರ ಆದಾಯ 60% ಹೆಚ್ಚಳ ಆಗುವಂತೆ ಮಾಡಿದ್ದೇವೆ. ಹೀಗಾಗಿ ಬಡತನ ನಿವಾರಣೆ ಮಾಡೋದೇ ನವೆಂಬರ್ ಕ್ರಾಂತಿ ಅಂತ ಗದಗದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಬಡತನ ಸಂಪೂರ್ಣ ತೊಲಗುವ ಹಾಗೆ ಮಾಡಿದ್ದೇವೆ. ಬಡವರ ಆದಾಯ 60% ಹೆಚ್ಚಳ ಆಗುವಂತೆ ಮಾಡಿದ್ದೇವೆ. ಕರುನಾಡಿನಲ್ಲಿ ಬಡವರು ಇಲ್ಲ ಅಂತ ಹೇಳುವ ದಿಟ್ಟತನ ನಮಗಿದೆ. ಇದು ಕ್ರಾಂತಿ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾಡಿನ ಅಭಿವೃದ್ಧಿಯಲ್ಲಿ ಕ್ರಾಂತಿಯಾಗಿದೆ ಅಂತ ಗದಗದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಅಂದ್ರೆ ಎಲ್ಲರೂ ಕೂಡ ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ಎಲ್ಲಾ ಕಡೆ ಈ ಒಂದು ಕ್ರಾಂತಿ ಅನ್ನುವಂತಹ ಪದ ಓಡಾಡ್ತಾ ಇದೆ. ಅಂದ್ರೆ ಕ್ರಾಂತಿ ಅಂದ್ರೆ ಎಲ್ಲ ರಾಜಕೀಯ ಲೆಕ್ಕಾಚಾರದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಆಗುತ್ತೆ, ಬೇರೆ ಸಿಎಂ ಆಗ್ತಾರೆ ನವೆಂಬರ್ನ ನಂತರ. ಅಂದ್ರೆ 2.5 ವರ್ಷ ಕಂಪ್ಲೀಟ್ ಆಗಿದೆ. ಹೀಗಾಗಿ ಸಿಎಂ ಬದಲಾಗ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಈ ಕ್ರಾಂತಿ ಅನ್ನುವಂತಹ ಪದ ಓಡಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗದಗದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ರಿಯಾಕ್ಟ್ ಮಾಡಿದ್ರು. ಬಡತನ ನಿವಾರಣೆ ಮಾಡೋದೇ ನವೆಂಬರ್ ಕ್ರಾಂತಿ ಎಂದಿದ್ದಾರೆ ಸಚಿವ ಎಚ್.ಕೆ. ಪಾಟೀಲ್. ಬಡತನವನ್ನು ನವೆಂಬರ್ 1ರ ಒಳಗಾಗಿನೇ ನಾವು ನಿವಾರಣೆ ಮಾಡಿಬಿಟ್ವಲ್ಲ, ಕ್ರಾಂತಿ ಅಲ್ವಾ? ಕ್ರಾಂತಿ ಅಂದರೆ ಏನು? ಒಂದು ರಾಜ್ಯದ ಬಡತನವನ್ನು, ಕನ್ನಡ ಭಾಷಿಕರ ಬಡತನವನ್ನು ಸಂಪೂರ್ಣವಾಗಿ ತೊಲಗುವ ಹಾಗೆ ಮಾಡಿದ್ರು. ಅವರ ಆದಾಯವನ್ನು 60,000% ವರ್ಷಕ್ಕೆ ಹೆಚ್ಚಳ ಆಗುವಂಗೆ ಮಾಡಿದ್ರು. ಕನ್ನಡ ನಾಡಿನಲ್ಲಿ ಬಡವ ಇಲ್ಲ ಅಂತೇಳಿ ಹೇಳುವಂಥ ಆ ದಿಟ್ಟತನ ನಮ್ಮ ಕನ್ನಡಿಗರಲ್ಲಿ ಮೂಡಿಸ್ತಾ ಇದ್ದೀನಿ. ಇದು ಕ್ರಾಂತಿ ಅಲ್ವಾ? ಕ್ರಾಂತಿ ಅಂದರೆ ಏನು? ನಿಮ್ಮ ಕಣ್ಣಲ್ಲಿ ಕ್ರಾಂತಿ ಅಂದರೆ ಏನು? ಇಬ್ಬರು ರಾಜಕಾರಣಿಗಳು ಬಡದಾಡ್ತಾ ಇದ್ರೆ ಅದು ಕ್ರಾಂತಿನ? ನಾಡಿನ ಅಭಿವೃದ್ಧಿಯಲ್ಲಿ ಕ್ರಾಂತಿ ಆಗ್ತಾ ಇದೆ ನೋಡ್ರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದಕ್ಕೆ ಹೇಳಿದ್ರೆ ಅದಕ್ಕೆ ಒಂದು ಕಿಮ್ಮತ್ತಿರ್ತೈತಿ, ಇರೋದಿಲ್ಲ. ಇದು ಚರ್ಚೆ, ಅದು ಕೊರತೆ, ಮಾಹಿತಿ ಕೊರತೆ ಕಾರಣ ಅದನ್ನು ಚರ್ಚೆ ಮಾಡ್ತಿದ್ದಾರೆ ಅಷ್ಟೇ. ಈ ಚರ್ಚೆಗೆ ಕಾರಣ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು 1 ವಾರಕ್ಕೆ 2 ವಾರಕ್ಕೊಮ್ಮೆ